ಇನ್ನು ಏರೋ ಇಂಡಿಯಾ 2025 ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥದ್ದು ಇವತ್ತು ಕೊನೆಯ ದಿನ. ನಿನ್ನೆ ಅಂತೂ ಲಕ್ಷಾಂತರ ಜನ ಹರಿದು ಬಂದಿದ್ದರು ಇದನ್ನು ನೋಡೋದಕ್ಕೆ. ಇವತ್ತು ಕೂಡ ಇದೆ ಕೊನೆಯ ದಿನ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರತಕ್ಕಂಥ ಏರ್ ಶೋ ಇದು. 1 ಲಕ್ಷಕ್ಕಿಂತ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ ಇವತ್ತು. ಅಗೈನ್ ಟ್ರಾಫಿಕ್ ಜಾಮ್ ಡೇ 1 ಆಗಿತ್ತಲ್ಲ ಹಾಗೆ ಆಗುತ್ತೆ. 10ಕ್ಕೂ ಹೆಚ್ಚು ಯುದ್ಧ ಹೆಲಿಕಾಪ್ಟರ್ಗಳು, ಫೈಟರ್ ಜೆಟ್ಗಳು ತಮ್ಮ ಪ್ರದರ್ಶನವನ್ನು ತೋರಿಸುತ್ತವೆ. ಸೂರ್ಯಕಿರಣ, ಭಾರತದ ತೇಜಸ್ ಆಗಸದಲ್ಲಿ ಆರ್ಭಟವನ್ನು ಮಾಡಲಿವೆ. ಜೊತೆಗೆ ಅಮೆರಿಕ, ರಷ್ಯಾ ದೇಶಗಳ ವಿಮಾನಗಳು ಕೂಡ ಇದೆ. ಬೆಳಗ್ಗೆ 9:30ರಿಂದ 12 ಗಂಟೆ ತನಕ ಮೊದಲ ಪ್ರದರ್ಶನ ಇವತ್ತು. ಆಮೇಲೆ ಮಧ್ಯಾಹ್ನ 2:30ರಿಂದ 5 ಗಂಟೆ ತನಕ ಎರಡನೇ ಪ್ರದರ್ಶನ ಇದೆ. ಬೆಳಗ್ಗೆ 9:30 to 12, 2:30ರಿಂದ 5 ಗಂಟೆ ತನಕ 2 ಹಂತದಲ್ಲಿ ನಡೆಯುತ್ತೆ. ಮಿಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಹೋಗ್ಬೋದು, ಹೋಗಿ ನೋಡ್ಬೋದು. ಇವತ್ತು ನಾನು ಹೇಳಿದ್ದೀನಿ ಆಲ್ರೆಡಿ, ಟ್ರಾಫಿಕ್ ಜಾಮ್ ಇವತ್ತು ಜಾಸ್ತಿ ಆಗುತ್ತೆ ಅಂತ ಆರಂಭದಲ್ಲೇ ಹೇಳಿದ್ದೀನಿ. ಅಗೈನ್ ಆ ರೋಡಲ್ಲಿ ಓಡಾಡ್ತಕ್ಕಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕೆಂದರೆ ಇವತ್ತು ಕೂಡ ವರ್ಕಿಂಗ್ ಡೇ ಆಗಿರೋದ್ರಿಂದ ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಏರ್ಪೋರ್ಟ್ ರೋಡಲ್ಲಿ ಎಸ್ಪೆಷಲಿ ಮೇಕ್ರಿ ಸರ್ಕಲಿಂದ ಹೆಬ್ಬಾಳದ ತನಕ, ಹೆಬ್ಬಾಳದಿಂದ ಮುಂದಕ್ಕೂ ಕೂಡ ಅಲ್ಲಿ ಕೊಡಗೇಹಳ್ಳಿ, ಸಹಕಾರ ನಗರ ಸೈಡಲ್ಲಿ ಬರ್ತಕ್ಕಂಥ ರೋಡ್ ಎಲ್ಲ ಜಾಮ್ ಆಗುತ್ತೆ. ಹಾಗಾಗಿ ಆಮೇಲೆ ನೀವು ಏರ್ ಶೋಗೆ ಹೋಗೋರು ಅಷ್ಟೇ ಸ್ವಲ್ಪ ಅರ್ಲಿಯರ್ ಆಗಿ ಹೋದರೆ ಒಳ್ಳೆಯದು. ರೆಗ್ಯುಲರ್ ಡೇಸಲ್ಲಿ ಇರುತ್ತಲ್ಲ ಆ ರೀತಿ ಇರಲ್ಲ. ಟ್ರಾಫಿಕ್ ಇವತ್ತು ವಿಪರೀತ ಇರುತ್ತೆ, ಜಾಮ್ ಆಗುತ್ತೆ. ಮೊದಲನೇ ದಿನವೂ ಇದೇ ರೀತಿ ಆಗಿತ್ತು, ಇದೇ ಸಮಸ್ಯೆ ಆಗಿತ್ತು. ಅಲ್ಲಿ ಒಂದಷ್ಟು ಜನ ರೋಡಲ್ಲಿ ಕಾರಿಂದ ಇಳಿದ್ಬಿಟ್ಟು ಗಲಾಟೆ ಎಲ್ಲ ಮಾಡಿದರು. VIP ಗಳಿಗೆ ಮಾತ್ರ ಬಿಡ್ತೀರಾ, ನಮ್ಗಳಿಗೆ ಯಾಕೆ ಹಿಂಗೆ ಸಾಯಿಸ್ತೀರಾ ಅಂತಂದ್ಬಿಟ್ಟು. ಹಾಗಾಗಿ ಅದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆ ಮಾಡಿರ್ತಾರೆ ಇವತ್ತು. ಆದರೂ ಆ ರೋಡಲ್ಲಿ ಓಡಾಡೋರು ಬಿ ಕೇರ್ಫುಲ್.